ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ. ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಮಕ್ಕಳ ಆಯೋಗ ಎಂಟ್ರಿ ಕೊಡುತ್ತೆ. ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಪರ ಗ್ಯಾರಂಟಿ ನ್ಯೂಸ್ ಧ್ವನಿ ಎತ್ತಿತ್ತು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಮಕ್ಕಳ ಆಯೋಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ದೂರು ದಾಖಲಾಗಿದೆ. ಈಗ 7 ದಿನಗಳ ಒಳಗಡೆ ವರದಿ ಸಲ್ಲಿಸುವಂತೆ ಅಧಿಕಾರಿಗೆ ಸೂಚನೆಯನ್ನ ನೀಡಿದೆ ಆಯೋಗ. ಪ್ರತಿಷ್ಠಿತ ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ಮಕ್ಕಳ ಭವಿಷ್ಯ ಅತಂತ್ರದ ಬಗ್ಗೆ ಸುದ್ದಿಯನ್ನ ಮಾಡಿದ್ರು. 2025-26 ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿತ್ತು. ಸದ್ಯಕ್ಕೆ ಬಿಡುಗಡೆಗೊಳಿಸಿದ ಪಟ್ಟಿ ತಡೆ ಹಿಡಿದಿದ್ದಾರೆ ಅಧಿಕಾರಿಗಳು. ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ. ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಧ್ವನಿಯನ್ನ ಎತ್ತಿತ್ತು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಈಗ ಮಕ್ಕಳ ಆಯೋಗ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ದೂರು ದಾಖಲಾಗಿದೆ. 7 ದಿನಗಳ ಒಳಗಡೆ ವರದಿ ಸಲ್ಲಿಸಬೇಕು ಅಂತ ಅಧಿಕಾರಿಗೆ ಸೂಚನೆಯನ್ನ ಆಯೋಗ ಕೊಟ್ಟಿದೆ. ಪ್ರತಿಷ್ಠಿತ ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ನಡೆದಿತ್ತು. ಇದರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಅಧಿಕಾರಿಗಳ ಎಡವಟ್ಟಿನಿಂದ ಮಕ್ಕಳ ಭವಿಷ್ಯ ಅತಂತ್ರದ ಬಗ್ಗೆ ಸುದ್ದಿಯಾಗಿತ್ತು. 2025-26 ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆದಂಥ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿತ್ತು. 2025-26 ಅಂದರೆ ಇದೇ ವರ್ಷ ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆದಂಥ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿತ್ತು. ಆ ವಿದ್ಯಾರ್ಥಿಗಳ ಹೆಸರು ಮೊದಲ ಪಟ್ಟಿಯಲ್ಲಿತ್ತು. ಅದಾದ ನಂತರ ನೋಡಿದರೆ ಇಲ್ಲವೇ ಇಲ್ಲ. ಬೇರೆಯವರಿಗೆಲ್ಲ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಬಿಡುಗಡೆಗೊಳಿಸಿದ ಪಟ್ಟಿಯನ್ನು ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. ಸೊ ಇದರ ಬಗ್ಗೆ ತನಿಖೆ ಆಗಬೇಕು, ವರದಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಅರ್ಹತಾ ಪಟ್ಟಿಯಲ್ಲಿ ಆಯ್ಕೆಗೊಂಡ 9 ವಿದ್ಯಾರ್ಥಿಗಳ ಹೆಸರು ಕೈಬಿಟ್ಟ ಬಗ್ಗೆ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ಮೊದಲಿಗೆ ಆಯ್ಕೆ ಪ್ರಕ್ರಿಯೆ ನಡೆಸಿ 35 ವಿದ್ಯಾರ್ಥಿಗಳ ಹೆಸರು ಫೈನಲ್ ಮಾಡಿದ್ರು ಅಧಿಕಾರಿಗಳು. ನಂತರ 9 ವಿದ್ಯಾರ್ಥಿಗಳ ಹೆಸರನ್ನು ಕೈಬಿಟ್ಟು 2ನೇ ಪಟ್ಟಿಯಲ್ಲಿ ಹೊಸ ವಿದ್ಯಾರ್ಥಿಗಳ ಹೆಸರುಗಳನ್ನು ಸೇರ್ಪಡೆ ಮಾಡಿರ್ತಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿತ್ತು. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ಗ್ಯಾರಂಟಿ ನ್ಯೂಸ್ ಜೊತೆಗಿರುತ್ತೆ, ಬಿಡಲ್ಲ. ಅನ್ಯಾಯ ಆಗಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ಗ್ಯಾರಂಟಿ ನ್ಯೂಸ್ ಇದ್ದೇ ಇರುತ್ತೆ. ಸದ್ಯಕ್ಕೆ ಬಿಡುಗಡೆಗೊಳಿಸಿದ ಪಟ್ಟಿಯನ್ನು ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. ಇದು ಈಗ ಸಿಕ್ಕಂಥ ಗೆಲುವು. ಇನ್ನು ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಿಗೋವರೆಗೂ ಕೂಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಇರುತ್ತೆ. ಅವರಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಯಾರು ಆ ಮಕ್ಕಳನ್ನು ಆ ಪಟ್ಟಿಯಿಂದ ಕೈ ಬಿಟ್ಟಿದ್ರಲ್ಲ ಅಧಿಕಾರಿ, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಇಲ್ಲ ಅಂತ ಅಂದರೆ ಇದು ಹೀಗೆ ಮುಂದುವರಿಯುತ್ತೆ. ಈಗ ಈ ಮಕ್ಕಳಿಗೆ 9 ಮಕ್ಕಳಿಗೆ ಅನ್ಯಾಯ ಆಗಿತ್ತು. ಈಗ ಮತ್ತೆ ಮುಂದಿನ ವರ್ಷ ಮತ್ತಷ್ಟು ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅರ್ಹತಾ ಪಟ್ಟಿಯಲ್ಲಿ 9 ವಿದ್ಯಾರ್ಥಿಗಳ ಹೆಸರು ಇತ್ತು ಮೊದಲ ಪಟ್ಟಿಯಲ್ಲಿ. ಆದರೆ ಏಕಾಏಕಿಯಾಗಿ ಆ ವಿದ್ಯಾರ್ಥಿಗಳನ್ನು ಕೈ ಬಿಡ್ತಾರೆ. ಮೊದಲಿಗೆ ಆಯ್ಕೆ ಪ್ರಕ್ರಿಯೆ ನಡೆಸಿ 35 ವಿದ್ಯಾರ್ಥಿಗಳ ಹೆಸರು ಫೈನಲ್ ಮಾಡಿದ್ರು ಅಧಿಕಾರಿಗಳು. ನಂತರ 9 ವಿದ್ಯಾರ್ಥಿಗಳ ಹೆಸರನ್ನು ಕೈಬಿಟ್ಟು 2ನೇ ಪಟ್ಟಿಯಲ್ಲಿ ಹೊಸ ವಿದ್ಯಾರ್ಥಿಗಳ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡ್ಬಿಡ್ತಾರೆ. ಅದೆಂಗೆ ಸಾಧ್ಯ? ಇಂಥ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳನ್ನು ಕೈ ಬಿಡ್ತಾರೆ ಅಂತ ಅಂದರೆ ಅದಕ್ಕೆ ಏನು ಕಾರಣ, ಅದು ಕೂಡ ಗೊತ್ತಾಗಬೇಕಲ್ವಾ? ಏನು ಕಾರಣ ಅನ್ನೋದು ಗೊತ್ತಾಗಬೇಕು. ಸೊ ಇದರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಸಂಬಂಧಪಟ್ಟಂಥ ಆಯೋಗ ಎಚ್ಚೆತ್ತುಕೊಂಡಿದೆ, ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗಿರೋದು ಯಾವುದೋ ಒಬ್ಬ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿನಿಂದ. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ. ಇದರ ಬಗ್ಗೆ ಅದರ ಬೆನ್ನಲ್ಲೇ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಅನ್ಯಾಯಕ್ಕೊಳಗಾದಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೆ ಗ್ಯಾರಂಟಿ ನ್ಯೂಸ್ ಸದಾ ಜೊತೆಗಿರುತ್ತೆ. ಸದ್ಯಕ್ಕೆ ಅಧಿಕಾರಿಗಳು
ಬಿಡುಗಡೆಗೊಳಿಸಿದ ಪಟ್ಟಿಯನ್ನು ತಡೆ ಹಿಡಿದಿದ್ದಾರೆ. ಸೊ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಿಮ್ಗೆ ಒಂದು ಸೆಟ್ ಬೇರೆ ಬೇರೆ ಕೊಡ್ತೇವೆ, ಏನೇನು ಕೊಡ್ಬೇಕಂಬದು ಒಂದೇ ಸಮ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಗಣೇಶ್ ತಾಯಿ ಸುವರ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಗೆ ಸಮಸ್ಯೆ ಆಗಿತ್ತು? ಅದಾದ ನಂತರ ನೀವು ಹೋಗಿ ಕೇಳಿದ್ರ ಅವ್ರನ್ನ? ಹೌದು ಸರ್, ಕೇಳಿದ್ವಿ. ಏನಂದಿದ್ರು? ಲಿಸ್ಟ್ ಬಿಡುಗಡೆ ಮಾಡಿದ್ರು ಸರ್. ಮಗುವಿಗೆ ಸೆಲೆಕ್ಟ್ ಆಗಿದೆ ST ಆಫೀಸ್ ಇಂದ, ಪ್ರತಿಷ್ಠಿತ ಎಕ್ಸಾಮ್ ಬರ್ದಿದ್ದ, ಸೆಲೆಕ್ಟ್ ಆಗಿದೆ ಅಂದ್ರು. ಓಕೆ, ಕಾಲ್ ಬಂದಿರುವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಬನ್ನಿ ಅಂತಂದ್ರು. ಹೋಗಿದ್ರು ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋಣ, ಆಯ್ತು ಸೆಲೆಕ್ಟ್ ಆಗಿ ನಿಮ್ಮಗ ಹೋಗಿ ಅಡ್ಮಿಷನ್ ಮಾಡ್ರಿ ಅಂತ ಹೇಳಿದ್ರು ಸರ್. ಆಯ್ತು, ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡಿದ್ರು, ಎಲ್ಲರಿಗೂ ಇಷ್ಟು ಜನ ಕೊಟ್ಟಿದ್ದೇವೆ ಅಂತ ಹೇಳಿ. ಅದ ನಂತರ ಮರ್ದಿನ ಗುರುಕುಲಿಂದ ಫೋನ್ ಬರ್ತು ಸರ್, ನಿಮ್ ಮಗ ಸೆಲೆಕ್ಟ್ ಆಗ್ಯಾನ, ಸಮಾಜ ಕಲ್ಯಾಣ ಇಲಾಖೆಯಿಂದ ಸೆಲೆಕ್ಟ್ ಆಗ್ಯಾನ, ಇವತ್ತು ಬಂದ್ ಅಡ್ಮಿಷನ್ ಮಾಡಿ ಅಂತಂದ್ರು ಸರ್. ಸರಿ ಅಂತ ಹೇಳಿ ಮಾರನೇ ದಿನ ಹೋಗಾರಂದ್ರೆ, ಇಲ್ಲ ನೀವು ಇನ್ನ ವೇಟ್ ಮಾಡ್ಬೇಕಾಗ್ತದೆ 4-5 ದಿವಸ, DC ಆಫೀಸ್ ಇಂದ ಆರ್ಡರ್ ಬರೋವರೆಗೂ ನೀವು ವೇಟ್ ಮಾಡಿ ಅಂತ ಅಂದ್ರು ಸರ್. ಅದಕ್ಕೆ ನಾವು ವೇಟ್ ಮಾಡಿದೆ ಸರ್, ಮೋಸ್ಟ್ಲಿ ಬರ್ತಿರ್ಬೋದು, ಅಲ್ಲಿಂದ ದಿನ ಕೊಡ್ತಿರ್ಬೋದು, ಏನಾದ್ರು ಲಿಸ್ಟ್ ಅದನ್ನ ಅಲ್ಲಿಂದ ಹಾಕ್ತಿರ್ಬೇಕಂತ ವೇಟ್ ಮಾಡಿದೆ ಸರ್. ಅದ್ರ ಯಾಕೋ 15 ದಿವಸ ಆಯ್ತು, ಯಾವ್ದೇ ರೀತಿ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬರ್ಲಿಲ್ಲ ಸರ್. ಯಾಕಂದ್ರೆ ನಾವು ಅಡ್ಮಿಷನ್ ಬೇರೆ ಕಡೆ ಅಂದ್ರು ಆಗಲ್ದು ಉಂಟದ ಕಡೆ ಇವ್ರು ಆಯ್ತದೇನೋ ಅಂತ ಈ ಕಡೆ ವೇಟ್ ಮಾಡ್ಕೊತ ಹಿಂಗೆ ಕುಂತಿದ್ದೇವೆ ಸರ್. ಕೊನೆಗೆ ಏನ್ ಮಾಡ್ಯಾರ, 20 ಮಕ್ಕಳು ಲಿಸ್ಟ್ನಾಗಿನ ಹೆಸರು 20 ಮಕ್ಕಳ ಹೆಸರು ತೆಗ್ದಾಕ್ಯಾರ ಸರ್. ಅದೇ ಯಾಕೆ ಅಂತ ನೀವು ಕೇಳಿದ್ರ ಅವ್ರನ್ನ? ಇಲ್ಲ, ನಾವು ಮೆರಿಟ್ ಮೇಲೆ ತಗೊಂಡಿದ್ದೇವೆ ಇವಾಗ ಅಂತಂದ್ರು. ಮತ್ತೆ ಮೊದಲ ಪಟ್ಟಿಯಲ್ಲಿ ನಮ್ಮ ಮಕ್ಕಳ ಹೆಸರಿತ್ತು, ಯಾಕಿತ್ತು ಅಂತ ಕೇಳಬೇಕು ತಾನೇ ಅವ್ರನ್ನ? ಇಲ್ಲ, ಕನ್ಫ್ಯೂಸ್ ಆಗ್ಯದ ನಮಗ್ ಮಾಡೋ ಮುಂದ ಅಂತ ಹಿಂಗಂದ್ರೆ. ಹೆಂಗ್ ಕನ್ಫ್ಯೂಸ್ ಸರ್? ಫೋಟೋ ಶೂಟ್ ಆಗೋವರೆಗೂ ಯಾಕೆ ಕನ್ಫ್ಯೂಸ್ ಇರ್ತದೆ? ಅದೇ ಎಲ್ಲ ಮಾಡಿದ್ದಾರೆ. ಅದಾದ ನಂತರ ಏನೋ ಒಂದು ಗೋಲ್ಮಾಲ್ ಮಾಡಿದಾರೆ ಅವರೇ ಸೇರಿ. ಏನಾಗಿದೆ ಗೊತ್ತಿಲ್ಲ ಸರ್, ಯಾಕೆ ಹಂಗ್ ಮಾಡಿದ್ರು. ಬಟ್ ನಮ್ಮ ಮಕ್ಕಳ ಎಜುಕೇಶನ್ ಹಾಳಾಗ್ತದೆ, ನಮಗ್ ಸ್ವಲ್ಪ ಕೋಪ ಬಂದು ನಾವು DC ಆಫೀಸ್ಗೆ ಹೋಗಿದ್ದೇವೆ ಸರ್. ಈಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ, ಈಗ ತಡೆ ಹಿಡಿದಿದ್ದಾರೆ ಪಟ್ಟಿಯನ್ನ ಅನ್ನೋದು ಗೊತ್ತಾಗ್ತಾ ಇದೆ, ಹೌದಾ? ಹೌದು ಸರ್, ತಡೆ ಹಿಡಿದಿದ್ದಾರೆ. ಏನಂದ್ರು ಮಕ್ಕಳ ಆಯೋಗದವ್ರು ಬಂದು? ನಂಗೆ ಅಷ್ಟು ಗೊತ್ತಿಲ್ಲ ಸರ್, ಯಾಕಂದ್ರೆ ನಾ ಗೊತ್ತು DC ಆಫೀಸ್ ಇಂದ ಹೋಗಿ ಬಂದ ಮೇಲೆ ಮತ್ತೆ ಅವ್ರು ಯಾವ್ದು ಇನ್ಫಾರ್ಮೇಶನ್ ನಂಗೆ ಸಿಗ್ಲಿಲ್ಲ. ಓಕೆ ಅಮ್ಮ, ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಇದು ಅಲ್ಲಿ ಸ್ಟೇ ಆಗಿದೆ ಅಂತಂದ್ರು ಅಡ್ಮಿಷನ್. ಈಗ ಮೊದಲು ಸೆಕೆಂಡ್ ಲಿಸ್ಟ್ ನ ಕೊಟ್ಟಿನ ಮಕ್ಕಳ ಲಿಸ್ಟ್ ಇದು ವೇಟ್ ಅಲ್ಲಿ ಸ್ಟೇ ಆಗಿದೆ ಅಂತಂದ್ರು. ನೋಡ್ರಿ ಮತ್ತೆ ಬರ್ತಿದೇನೋ ಅಂತ 8 ದಿವಸ ಇದ್ರಿ ವೇಟ್ ಮಾಡ್ತಿದ್ವು. ಮತ್ತೆ ಯಾವ್ದು ಅಥವಾ ಅವ್ರಿಗೂ ಅಡ್ಮಿಷನ್ ತಗೋತಾ ಇಲ್ಲ, ಅಥವಾ ನಿಮ್ದು ಬಿ ಅದ ಅಂತೀವಿ ಹಿಂಗೂ ಹೇಳ್ತಾ ಇಲ್ಲ ಸರ್. ಹಿಂಗಾಗಿ ನಮ್ಮ ಮಗೊಂದು ಅಡ್ಮಿಷನ್ ಮಾಡ್ಬೇಕಾ ಬಿಡ್ಬೇಕಾ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಈಗ 2 ತಿಂಗಳಾಯ್ತು ನಮ್ಮ ಮಗೊಂದು ಎಜುಕೇಶನ್ ಹಾಳಾಗ್ತಿದೆ ಸರ್. ಹೌದು. ಓಕೆ ಬಿಡಿ, ಇವಾಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ ಅಂತ ಅಂದ್ರೆ ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.